ಇನ್ನೊಂದು ವಿಷಯವನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇತ್ತೀಚೆಗೆ ಪಾರ್ಲಿಮೆಂಟ್ನಲ್ಲಿ ವಕ್ಫ್ ಬೋರ್ಡಿಗೆ 40 ತಿದ್ದುಪಡಿ ಮಾಡ್ತೀವಿ ಅಂತನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ವಕ್ಫ್ ಬೋರ್ಡ್ ಡೇಂಜರಸ್ ಬೋರ್ಡ್ ಇದು, ದೇಶಕ್ಕೆ ಅಪಾಯಕಾರಿ ಬೋರ್ಡ್ ಇದು. ಇಡೀ ದೇಶದ ಸುರಕ್ಷತೆ ಇರ್ಬೋದು, ದೇಶದ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಇರ್ಬೋದು, ವಕ್ಫ್ ಬೋರ್ಡ್ ಮೋಸ್ಟ್ ಡೇಂಜರಸ್ ಬೋರ್ಡ್ ಇದು. ನಾನು ಹೇಳೋದು ಬರೀ ತಿದ್ದುಪಡಿ ಮಾಡಿದರೆ ಆಗಲ್ಲ, ಸಂಪೂರ್ಣ ರದ್ದು ಮಾಡಬೇಕು. ರದ್ದು ಮಾಡಿ ಅವರಿಗೆ ಅವರ ಅನುಕೂಲ ಆಗೋ ಹಾಗೆ ಏನೇನು ಬೇಕು ಅವ್ರ ಫೆಸಿಲಿಟೀಸ್, ಶಿಕ್ಷಣ ಬೇಕಾ, ಆರೋಗ್ಯ ಬೇಕಾ, ಅಥವಾ ಇನ್ಯಾವುದೇ ರೀತಿ ಫೆಸಿಲಿಟಿ ಬೇಕಾ, ಸರ್ಕಾರನೇ ಒದಗಿಸ್ತಾ ಇದೆ. ಸಿಕ್ಕಾಪಟ್ಟೆ ಫೆಸಿಲಿಟೀಸ್ ಇದೆ ಮುಸ್ಲಿಮರಿಗೆ. ಕೇಂದ್ರ, ರಾಜ್ಯ, ಕಾಂಗ್ರೆಸ್ ಅಂತೂ ಅವರಿಗೋಸ್ಕರನೇ ಕಾಂಗ್ರೆಸ್ ಹುಟ್ಟಿದೆ, ಅವ್ರಿಗೋಸ್ಕರನೇ ಇವತ್ತು ಕೆಲಸ ಮಾಡ್ತಾ ಇರುವಂಥ ಕಾಂಗ್ರೆಸ್ ಇದೆ. ಹಾಗಾಗಿ ವಕ್ಫ್ ಬೋರ್ಡ್ ಇದು ಮೋಸ್ಟ್ ಡೇಂಜರಸ್ ಅನ್ನುವಂಥದ್ದು. ನನ್ನ ಕಡೆನೇ 8 ಫೈಲ್ಗಳಿದಾವೆ. 8 ಫೈಲ್ ಹೇಗಿದೆ ಅಂತಂದರೆ, ಈಗ ಉದಾಹರಣೆಗೆ ಒಂದು ಹೇಳ್ತೀನಿ ನಾನು. ಬೆಳಗಾವಿಯ ಹಿಂದವಾಡಿ ಒಂದು ಏರಿಯಾ ಇದೆ, ಅದರದ್ದು ಒಂದು ಓಣಿ ಆನಂದವಾಡಿ ಅಂತನ್ನುವಂಥದ್ದು. ಅಲ್ಲಿ 120 ಮನೆಗಳಿದ್ದಾವೆ. 120 ಮನೆಗಳಿಗೆ ನೋಟಿಸನ್ನು ಕೊಟ್ಟಿದ್ದಾರೆ, ಇದು ವಕ್ಫ್ ಬೋರ್ಡ್ದ ಆಸ್ತಿ, ನೀವು ಮನೆ ಬಿಟ್ಟು ಹೋಗಬೇಕು ಅಂತ ಹೇಳಿ. ಅವರಲ್ಲಿ ವಾಸ ಮಾಡ್ತಾ ಇರುವಂಥವರು ಖರೀದಿ ತಗೊಂಡಿದ್ದಾರೆ, ಬಾಡಿಗೆ ಇದ್ದಾರೆ. ಸುಮಾರು ಒಂದು 100 ವರ್ಷದ ಹಿಂದಿನಿಂದನೇ ಆ ಏರಿಯಾ ಡೆವಲಪ್ ಆದಂಥದ್ದನ್ನು ಇವತ್ತು ನಮ್ಮದು ಅಂತ ಹೇಳ್ತಾರೆ. ಯಾವ ರೀತಿಯ ಪರಿಸ್ಥಿತಿ ಆಗಿದೆ, ಆ 120 ಜನರದಂತಾರೆ ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ, ಬೇರೆಯವರು ಬಾಡಿಗೆ ಕೊಡೋಕ್ಕಾಗ್ತಾ ಇಲ್ಲ, ಲೋನ್ ತಗೊಳಕ್ಕಾಗ್ತಾ ಇಲ್ಲ, ತನ್ನ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗ್ತಾ ಇಲ್ಲ. ಇದು ವಕ್ಫ್ ಬೋರ್ಡಿನ ನೋಟಿಸಿನ ಪರಿಣಾಮದಿಂದ ಆದಂಥ ಅನುಭವಿಸ್ತಾ ಇದ್ದಾರೆ, ಪರಿತಪಿಸ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಸೊ ಅದು ನನ್ನ ಹತ್ರ ಇದು ಕೊಪ್ಪಳದ ಹತ್ತಿರ ಇರುವಂಥ ಕುಕ್ನೂರದಲ್ಲೂ ಸೇಮ್ ಇದೇ ಮಾದರಿಯಲ್ಲಿ ಘಟನೆಗಳು ನಡೆದಿದೆ. ಸೊ ನಾನು ಹೇಳೋದು, ಈ 40 ಏನು ತಿದ್ದುಪಡಿ ಮಾಡಬೇಕು ಅಂತನ್ನುವಂಥದ್ದು ಏನು ಯೋಚನೆ ಮಾಡ್ತಾ ಇದ್ದಾರೆ, 100% ಮಾಡಬೇಕು. ಅಷ್ಟೇ ಅಲ್ಲ, ಅದನ್ನು ರದ್ದು ಮಾಡುವ ಹಾಗೆ ಯಾವ ರೀತಿ ಮಾಡಬೇಕು ಅಂತನ್ನೋದು ಕೂಡ ಯೋಚನೆ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸಂಸತ್ನಲ್ಲಿ ಇಟ್ಟಂಥ ಇದನ್ನು ಚರ್ಚೆಯ ಸಮಯದಲ್ಲಿ ವಕ್ಫ್ ಬೋರ್ಡಿನ ಮಾಜಿ ಅಧ್ಯಕ್ಷ ಶಫಿ ಅಸೀದ್ ಅವ್ರು ಹೇಳ್ತಾರೆ, ವಿಧಾನಸೌಧ ಕೂಡ ವಕ್ಫ್ ಬೋರ್ಡ್ದು ಅಂತ ಹೇಳ್ತಾರೆ. ಅವರು ವಿಧಾನಸೌಧ ವಕ್ಫ್ ಬೋರ್ಡ್ದು ಅಂತ ಹೇಳಿ ನಿಮ್ಮ ಮಾಧ್ಯಮದಲ್ಲಿ ಚರ್ಚೆ ಸಮಯದಲ್ಲಿ ಓಪನ್ ಆಗಿ ಮಾತನಾಡಿದಂಥ ಶಫಿ ಅಸದ್ ಅಂದರೆ ಇಡೀ ಭಾರತ ದೇಶನೇ ವಕ್ಫ್ ಬೋರ್ಡ್ದು ಅಂತ ಹೇಳ್ತವೆ ಮುಂದಿನ ದಿನಗಳಲ್ಲಿ ಹೇಳುವಂಥ ಮಾನಸಿಕತೆ ಇಸ್ಲಾಮಿನ ಈ ವಕ್ಫ್ ಬೋರ್ಡ್ನಿಂದಿದೆ. ಸೊ ನಾನು ಹೇಳೋದು, 40 ತಿದ್ದುಪಡಿಗಿಂತ ವಕ್ಫ್ ಬೋರ್ಡನ್ನು ರದ್ದು ಮಾಡಬೇಕು ಅಂತನ್ನುವಂಥದ್ದು ನನ್ನ ಆಗ್ರಹ ಇದೆ. ಇನ್ನು ಲವ್ ಜಿಹಾದ್ ಅನ್ನುವಂಥದ್ದು ನಾವು ಈ 3 ತಿಂಗಳ ಹಿಂದೆ ಹೆಲ್ಪ್ಲೈನ್ ಮಾಡಿದ್ದೀವಿ. ಈ ಹೆಲ್ಪ್ಲೈನ್ ಇಷ್ಟು ಇಡೀ ರಾಜ್ಯಾದ್ಯಂತ ಸಂಚಲನ ಮೂಡಿಸಿದೆ. ಮಹಿಳೆಯರ ಸಂತ್ರಸ್ತರು ಹೋದಂಥ ಮಹಿಳೆಯರು, ಯಾರು ಲವ್ ಜಿಹಾದದಲ್ಲಿ ತೊಡಗಿ ಹೋದಂಥ ಮಹಿಳೆಯರ, ಹುಡುಗಿಯರ ತಂದೆ, ತಾಯಿ, ಚಿಕ್ಕಪ್ಪ, ದೊಡ್ಡಪ್ಪ, ಅಣ್ಣ, ತಮ್ಮ, ತಂಗಿ ಫೋನ್ ಮಾಡ್ತಾ ಇದ್ದಾರೆ. ಈಗ ಸುಮಾರು ನಾವು 4 ತಿಂಗಳಿಂದ ಈ ಹೆಲ್ಪ್ಲೈನಿಂದ ಸಾವಿರಾರು ಫೋನ್ಗಳಿದ್ದಾವೆ. ಅದರಲ್ಲಿ ಸುಮಾರು 32 ಹುಡುಗಿಯರನ್ನು ವಾಪಸ್ ತಂದಿದ್ದೀವಿ. ಇದೇ ಹೆಲ್ಪ್ಲೈನಿನ ಮೂಲಕ ಅವ್ರು ಮಾಡಿದ ಪರಿಣಾಮದಿಂದ ಅವ್ರನ್ನ ವಾಪಸ್ ತಂದಿದ್ದೀವಿ ನಾವು. ಸೊ ಇವತ್ತು ಈ ಹೆಲ್ಪ್ಲೈನ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯಾದ್ಯಂತ ಸಹಕಾರಿಯಾಗಿ, ಸಹಾಯ ಆಗಿ ಅವರನ್ನು ವಾಪಸ್ ತರುವಂಥ ಪ್ರಕ್ರಿಯೆಯಲ್ಲಿ ಶ್ರೀರಾಮ ಸೇನೆ ತೊಡಗಿದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ.
ಇದನ್ನು ಪ್ರಚಾರ ಮಾಡಿದ ಪರಿಣಾಮದಿಂದ 30,000 ಕಂಪ್ಲೇಂಟನ್ನು ಇದನ್ನು ಬಂದ್ ಮಾಡಬೇಕು ಅಂತ ಹೇಳಿ ನಮ್ಮ ಶ್ರೀರಾಮ್ ಸೇನೆ ಸಂಘಟನೆಯ 23 ಪದಾಧಿಕಾರಿಗಳ ಫೇಸ್ಬುಕ್ನ ಬ್ಲಾಕ್ ಮಾಡಿದ್ದಾರೆ. ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಇನ್ನೂ ನಮ್ಮ ಫೇಸ್ಬುಕ್ಗಳು ಓಪನ್ ಆಗಿಲ್ಲ. ಅಂದರೆ ಇದರ ಪರಿಣಾಮ ಎಷ್ಟು, ಯಾವ ರೀತಿ ಅಂತನ್ನುವಂಥದ್ದು, ಒಂದು ಫೇಸ್ಬುಕ್ಕನ್ನು ಬ್ಲಾಕ್ ಮಾಡಿದ್ದಾರೆ, ಎರಡನೇದು ಈ ಕಾಲಿಗೆ ಧಮಕಿಗಳು ಬರ್ತಾ ಇದ್ದಾರೆ. ಕೊಲೆ, ಬಾಂಬು, ಪಿಸ್ತೂಲು, ಆಕ್ಸಿಡೆಂಟ್ ಮಾಡಿಕೊಳ್ತೀವಿ, ಬೆಂಕಿ ಹಚ್ತೀವಿ ನಿಮ್ಮ ಈ ಆಫೀಸ್ಗೆ ಅಂತನ್ನುವಂಥದ್ದು ಧಮಕಿಗಳು ಕೂಡ ಬಂದಿದ್ದಾವೆ. ಸೊ ಇದರ ಅರ್ಥನೇ ಇಸ್ಲಾಂನಲ್ಲಿ ಲವ್ ಜಿಹಾದ್ ಪ್ರಕ್ರಿಯೆ ಜೀವಂತವಾಗಿದೆ. ಸೊ ಅದನ್ನು ತಡೆಯೋಗೋಸ್ಕರ ಈ ಹೆಲ್ಪ್ ಲೈನ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಂಚಲನ ಮೂಡಿಸಿದೆ ಅಂತನ್ನುವಂಥದ್ದು ತಮ್ಮ ಎದುರುಗಡೆಗೆ ನಾನು ಹೇಳ್ತಾ ಇದ್ದೀನಿ. ನಂದು ಗೌರ್ಮೆಂಟ್ ಅಲ್ಲ, ಅಂದರೆ ಇದ್ರದ್ದು ಅದ್ರ ಕಂಪನಿಯವರೇ ಫೇಸ್ಬುಕ್ಗೆ ಕಂಪ್ಲೇಂಟ್ ಮಾಡ್ದಾಗ ಮಾಡಿ ಈ ರೀತಿ ಫೇಸ್ಬುಕ್ ನಾವೀಗ ಆಲ್ರೆಡಿ ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟಿದ್ವಿ, ಏನೂ ಆಗಿಲ್ಲ. ಇನ್ನು ಕೋರ್ಟಿಗೆ ಹೋಗಬೇಕು, ಕೋರ್ಟ್ ಮೂಲಕನೇ ಅದನ್ನು ಓಪನ್ ಮಾಡಿ. ಹಾಂ, ಏನಿಲ್ಲ, ನಾವು ಅದನ್ನೇ ಇದು ಮಾಡಿರೋದು. ಇದರದ್ದೇ ಪ್ರಚಾರ, ಇದರದ್ದೇ ಪ್ರಸಾರ. ಪ್ರತಿಯೊಂದು ನಾವು ಹೆಚ್ಚು ಕಡಿಮೆ ಸುಮಾರು ಒಂದು 70 ಕಾಲೇಜುಗಳಲ್ಲಿ ಇದನ್ನು ವಿತರಣೆ ಮಾಡಿದ್ದೀವಿ ಒಂದೇ ದಿನ. ಸೊ ಅದರದ್ದು ದೊಡ್ಡ ಪ್ರಮಾಣದಲ್ಲಿ ಇದರದ್ದು ಸಂಚಲನ ಮೂಡಿಸಿದೆ, ಇಫೆಕ್ಟ್ ಆಗಿದೆ, ದುಷ್ಪರಿಣಾಮ ಆಗಿದೆ. ಸೊ ಇಸ್ಲಾಂನಲ್ಲಿ ಇದೊಂದು ದುಷ್ಟ ಪ್ರವೃತ್ತಿ ಇದೆ ಅಂತನ್ನುವಂಥದ್ದು ಸಾಬೀತಾಯಿತು. ಎಸ್ ಸರ್, ನಿಮಗೇನಾದ್ರು ಕೇಳೋದ್ರೆ ಕೇಳಿ. ಇಲ್ಲ ಈ ಒಳಗಡೆಗೆ ಇಲ್ಲಿವರೆಗೆ ದರ್ಶನಕ್ಕಿಂತ ಮುಂಚೆ ಕೂಡ ಈಗ ನಾನು ಹೋಗಿದ್ದೀನಿ ಒಳಗಡೆ. ಕರ್ನಾಟಕದ ಹೆಚ್ಚು ಕಡಿಮೆ ಎಲ್ಲ ಜೈಲುಗಳು ನಾನು ನೋಡ್ಕೊಂಡು ಬಂದಿದ್ದೀನಿ. ಅಲ್ಲಿ ಡ್ರಗ್ ಸಿಗತ್ತೆ, ವೈನ್ ಸಿಗತ್ತೆ, ಎಲ್ಲ ಗಾಂಜಾ ಸಿಗತ್ತೆ, ಎಲ್ಲ ರೀತಿಯ ಒಳಗಡೆ ಇದೆ. ಇದಕ್ಕೆ ಸಾಮಾನ್ಯ ಅಲ್ಲಿ ಒಳಗಡೆ ಇರುವಂಥ ಪೇದೆಗಳನ್ನು, ಪೊಲೀಸರನ್ನು ಸಸ್ಪೆಂಡ್ ಮಾಡ್ತಾರೆ ವಿನಃ ಜೈಲರ್ಗೇನು ಮಾಡೋದಿಲ್ಲ. ಜೈಲರೇ ಕಾರಣ ರೀ, ಜೈಲರ್ ರೆಸ್ಪಾನ್ಸಿಬಲ್. ಒಳಗಡೆ ಹೇಗೆ ಹೋಗುತ್ತೆ? CC ಕ್ಯಾಮ್ರಾ ಇದೆ, ಜೈಲರ್ 24 ಗಂಟೆ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಸೊ ನಾನು ದರ್ಶನ ಬಗ್ಗೆ ಹೇಳೋಕ್ಕಿಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಳಗಡೆಯಿಂದನೇ ಎಲ್ಲ ರೀತಿಯ ಮಾಫಿಯಾಗಳ ಕೆಲಸ ಮಾಡ್ತಾ ಇದ್ದಾವೆ. ಅದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತೀನಿ.